ಮತ್ತೆ ಮಾತುಕತೆ ಮುಂದುವರಿಸ್ತೀನಿ ನಿವೃತ್ತ ಕರ್ನಲ್ ವಿ ಎಂ ನಾಯಕ್ ಅವರಿಂದಾಗಿ. ಸರ್, ಈಗ ಒಂದು ಆತಂಕ, ಈ 2 ವಾರಗಳ ಕದನ ವಿರಾಮ ಯುದ್ಧದ ಅಂತ್ಯ ಅಂತಲೇ ಅಂದ್ಕೋಬಹುದಾ, ಅಥವಾ ಅದೇನಾದರೂ ಫೇಲ್ಯೂರ್ ಆಗಬಹುದು, ಮತ್ತೆ ಎಸ್ಕಲೇಟ್ ಆಗಬಹುದು ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ರು. ತಾವೇನು ಹೇಳ್ತೀರಾ ಸರ್? 50-50 ಏನಂತಂದರೆ ಗ್ರ್ಯಾಜುವಲಿ ಇದು ಸೀಸ್ ಫೈರ್ ಆಗ್ತಾ ಆಗ್ತಾ ಯುದ್ಧ ಮುಗಿತಾನೆ ಹೋಗ್ಬೋದು, ಅಥವಾ ಈ ಒಂದು ಪಿರಿಯಡ್ದಲ್ಲಿ ಏನಂತಂದರೆ ಈ ಲಲ್ ಪಿರಿಯಡ್ ಅಂತಾರೆ ಅದಕ್ಕೆ. ಈ ಲಲ್ ಪಿರಿಯಡ್ದಲ್ಲಿ ಅವರು ತಯಾರಿ ಕೂಡ ನಡೆಸ್ಬೋದು, ಯಾರು ಅಮೇರಿಕ ಮತ್ತು ಇಸ್ರೇಲ್. ಸೊ ಈಗ ಎರಡನ್ನ ಹಿಂದೆ ಏನಂತಂದ್ರೆ ನೋಡ್ತಾ ಇದ್ದಾರೆ, 28 ಫೆಬ್ರವರಿ ಒಂದು ಡೇಟ್, ಅವತ್ತು ಅಟ್ಯಾಕ್ ಆದ ದಿವಸ. ಅದಕ್ಕಿಂತ ಮೊದಲು ಮಾತುಕತೆಗಳು ಆ್ಯಸ್ ಪರ್ ಫಾರಿನ್ ಮಿನಿಸ್ಟರ್ ಬಹ್ರೈನ್, ಓಮನ್ ಎಲ್ಲ ಸರಿಯಾಗಿ ನಡೆದಿದೆ ಅಂತ ಹೇಳ್ತಾ ಇದ್ದರು. ಆಲ್ಮೋಸ್ಟ್ ಇರಾನು ಮತ್ತು ಅಮೇರಿಕದ ಒಪ್ಪಂದಿಗೆ ಆಗುತ್ತದೆ, ಯುದ್ಧದ ಪ್ರಶ್ನೆನೇ ಬರೋದಲ್ಲ ಅಂತಕೊಂಡು. ಅದಕ್ಕಿಂತ ಮೊದಲು ಲಾಸ್ಟ್ ಇಯರ್ ಮೇ ಜೂನ್ದಲ್ಲಿ ಒಂದಷ್ಟು 12 ದಿವಸಗಳ ಕಾಳಗ ಏನಿತ್ತು, ಆ ಟೈಮ್ದಲ್ಲೂ ಕೂಡ ಇರಾನ್ ಎಂಗೇಜ್ ಆಗಿತ್ತು ಮಾತುಕತೆಗಳು. ಸೊ ಇವ್ರದ್ದು ಏನಂತಂದರೆ ಇದು ಏನೂ ಹೇಳೋಕ್ಕಾಗೋದಿಲ್ಲ. ಇಟ್ ಈಸ್ ಆಲ್ ಆನ್ ಏನಂತಂದರೆ, ಈಗ ಒಂದು ಗುಡ್ ಹೋಪ್ ಏನಂತಂದರೆ, ಅಮೇರಿಕದ ಸಿಟಿಸನ್ಸು ಪ್ರೆಷರ್ ಬಿಲ್ಡಪ್ ಮಾಡಿ ಅದರಿಂದ ರೆಸಿಗ್ನೇಷನ್ ಆಗಲಿ, ಅಥವಾ 25th ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಅದೊಂದು ಏನಂತಂದ್ರೆ ಪದದಿಂದ ತೆಗೆದು ಹಾಕೋದಾಗಿದ್ರೆ, ದೆನ್ ಆಫ್ಟರ್ ದ್ಯಾಟ್ ಏನೋ ಒಂದು ಶಾಂತಿ ಕಾಣ್ಬೋದು. ಯಾಕಂದ್ರೆ ಅದನ್ನು ವೈಸ್ ಪ್ರೆಸಿಡೆಂಟ್ JD ವಾನ್ಸ್ ಯುದ್ಧದ ಪಕ್ಷದಲ್ಲಿಲ್ಲ. ಮೋಸ್ಟ್ ಆಫ್ ದ ಅಮೇರಿಕನ್ಸಿಗೆ ಏನಾಗ್ತಾ ಇದೆ ಅಂದರೆ, ವೈ ಆರ್ ವಿ ಗಿವಿಂಗ್ ಲೈಫ್ ಫಾರ್ ವಾಟ್ ಫಾರ್, ನಮಗೇನು ಇದಾಗಿತ್ತು. ಸೊ ಯುದ್ಧದ ಗುರಿನೇ ಇಲ್ಲ, ಪೊಲಿಟಿಕಲ್ ಗುರಿ ಇಲ್ಲ, ಮಿಲಿಟರಿ ಗುರಿ ಇಲ್ಲ. ಇವ್ರು ಏನಪ್ಪ ಅಂದ್ರೆ ಇಸ್ರೇಲ್ದು ಒಂದು ಟೆಂಪ್ಟೇಷನ್ಗೆ ಬಲಿಯಾದರು. ಆತಂಕ ಇದೆ ಸರ್. ಇವಾಗ ಇರಾನ್ ಅವರು ಕಂಡೀಷನ್ ಹಾಕಿದ್ದಾರೆ, ಹೊರ್ಮುಜ್ನಿಂದ ಹಡಗುಗಳನ್ನ ಬಿಡುಗಡೆ ಮಾಡಬೇಕು ಅಂದರೆ ಪ್ರತಿ ಹಡಗಿಗೆ $2 ಮಿಲಿಯನ್ ಟೋಲ್ ಕಟ್ಟಬೇಕಾಗತ್ತೆ, ನಾವು ಟೋಲ್ ವಸೂಲಿ ಮಾಡ್ತೀವಿ ಅಂತ. ಆ ಥರ ಆದರೆ ನಮ್ಮ ದೇಶದಲ್ಲೂ ಕೂಡ ಹಾಗಾದರೆ LPG ಅಥವಾ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ಬೋದು ಅಂತ ಆತಂಕ ಇದೆಯಾ ಸರ್? ಪ್ರೈಸ್ ರೈಸ್ ನೋಡಿ, ಯುದ್ಧ ಯಾವುದು ಕಾರ್ನರ್ದಲ್ಲಿ ವರ್ಲ್ಡ್ದಲ್ಲಿ ಆದ್ರೂ ಇಡೀ ವರ್ಲ್ಡ್ ಏನಂತಂದ್ರೆ, ಒನ್ಸ್ ಆಯಿಲ್ ಗ್ಯಾಸ್ ಇನ್ವಾಲ್ವ್ಮೆಂಟ್ ಇತ್ತಂತಂದ್ರೆ, ಈಗ ಯುಕ್ರೇನ್ ರಷ್ಯಾದಿಂದನೂ ಎಫೆಕ್ಟ್ ಆಗ್ತದೆ, ಅಥವಾ ಎಲ್ಲಿ ಗಲ್ಫ್ ವಾರದಲ್ಲಿ ಯುದ್ಧದ ಸಲುವಾಗಿ ಪ್ರತಿಯೊಬ್ಬ ವರ್ಲ್ಡ್ಗೆ ಈಚ್ ಆ್ಯಂಡ್ ಎವ್ರಿ ಏನಂತಂದ್ರೆ ಎಲ್ಲರಿಗೆ ಅಫೆಕ್ಟ್ ಆಗ್ತದೆ. ಸೊ ಇದು ಅನ್ಫಾರ್ಚುನೇಟ್ ಥಿಂಗ್. ಬಟ್ ನಾವು ಏನಂತಂದರೆ, ಇದು ಪಾಸಿಟಿವ್ ಹೋಪ್ಸ್ ಏನಂತಂದರೆ, ಈ ಒಂದು 14 ಡೇಸ್ದಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿ ಅಮೇರಿಕನ್ ರಾಷ್ಟ್ರಪತಿನ ಕೆಳಗಿಳಿಸ್ತಾರಂತ ನೋಡಬೇಕು. ಅದು ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದರೆ ಸ್ಪೆಷಲಿ ಅಗೇನ್ಸ್ಟ್ ಟ್ರಂಪ್ ಏನಂತಂದರೆ, ಇವ್ರದ್ದು ಆರ್ಡರ್ಸು ನ್ಯಾಟೋ ಕೇಳಲಿಲ್ಲ, ಯುರೋಪಿಯನ್ ಯೂನಿಯನ್ ಕೇಳಲಿಲ್ಲ. ಆಮೇಲೆ ಏನಂತಂದ್ರೆ, ಜನರಲಿ ಅಮೇರಿಕದಲ್ಲಿ ಯಾವುದೇ ಯುದ್ಧ ಮಾಡೋಕ್ಕೆ ಹೋಗಲಿ, ಇದರಲ್ಲಿ ಇರಾಕ್ದಲ್ಲಿ ಮಾಡಿದರು, ಆಮೇಲೆ ಸಿರಿಯಾದಲ್ಲಿ ಮಾಡಿದರು, ಯಾವಾಗ ಒಂದು ದೇಶ ಯುದ್ಧಕ್ಕೆ ಹೋಗ್ತದಂದರೆ ಆ ಪ್ರೆಸಿಡೆಂಟ್ ರೇಟಿಂಗ್ಸು ಅಗದಿ ಮೆರ್ಕ್ಯುರಿ ಥರ ಹೈ ಓದ್ತದೆ. 80-90% ನ್ಯಾಷನಲಿಸಮ್, ಪ್ಯಾಟ್ರಿಯಾಟಿಸಮ್ ಬರ್ತದೆ. ಬಟ್ ಈ ಸಲ ಅದು ಉಲ್ಟಾಗಿದೆ. ಇದಕ್ಕೆ ಏನಪ್ಪ ಅಂದ್ರೆ, ಅಪ್ರೂವಲ್ ರೇಟಿಂಗ್ಸ್ ಪ್ರೆಸಿಡೆಂಟ್ ಟ್ರಂಪ್ ಸಲುವಾಗಿ ಭಾಳಷ್ಟು ಕಡಿಮೆ ಇದೆ. ಆ್ಯಂಡ್ ಮೋರ್ ಎವರ್ ಎಕ್ಸೆಂಟ್ರಿಕ್ ಮ್ಯಾನ್ ಅಂತಕ್ಕೊಂದು ಒಂಥರ ಗುರುತಿಸ್ಕೊಂಡಿದ್ದಾನೆ. ದ ಕೈಂಡ್ ಆಫ್ ವರ್ಡ್ಸ್ ಯೂಸಸ್, FAB ಇಂಥವೆಲ್ಲ ಆಫಿಷಿಯಲ್ ಟ್ವೀಟ್ದಲ್ಲಿ. ಸೊ ನಥಿಂಗ್ ಈಸ್ ಗೋಯಿಂಗ್ ಇನ್ ಫೇವರ್ ಆಫ್ ಪರ್ಸ್ನಲಿ ಡೊನಾಲ್ಡ್ ಟ್ರಂಪ್. ಮತ್ತು ಅಮೇರಿಕಾಗೆ ಏನಂತಂದರೆ, ಇದು ಸೆಟ್ ಬ್ಯಾಕು ಆ್ಯಸ್ ಅ ಸೂಪರ್ ಪವರ್ ಅಂತ ಇವ್ರು ಉಳ್ಕೋತಾರೋ, ಅಥವಾ ರಷ್ಯಾ ಥರ ಡಿಸ್ಇಂಟಿಗ್ರೇಟ್ ಆಗ್ತದಂತ ಒಂದು ಡೌಟ್ ಇದೆ. ರಿಗಾರ್ಡಿಂಗ್ ಹಾರ್ಮೋಸ್ ಇರಾನದು ಪಟ್ಟಿಡ್ತಾರೆ. ಮುಂದೆ ಏನಾದರೂ ಸೀಸ್ ಫೈರ್ ಆಗೋದಾದರೆ ಇರಾನಿನ ಕಂಡೀಷನ್ಸ್ ಮೇಲೆ ಆಗುತ್ತದೆ. ನಾಳೆ ಆಗುತ್ತೆ, ಅಥವಾ 2 ತಿಂಗಳಾದ ನಂತರ ಆಗುತ್ತೆ, ಅಥವಾ 6 ತಿಂಗಳಾದ ಆಗುತ್ತೆ. ಬಟ್ ಇಟ್ ವಿಲ್ ಬಿ ಆನ್ ದ ಇರಾನ್ ಸೆಟ್ ಮಾಡಿದ ಕಂಡೀಷನ್ಸ್ ಮೇಲೇನೆ ಆಗುತ್ತೆ. ದಿಸ್ ಈಸ್ ಮೈ ಪ್ರೆಡಿಕ್ಷನ್. ಸರ್, ಒಂದು ಅಮೆರಿಕಾದು ಕಂಡೀಷನ್ಸ್ ಇದೆ, ಈ ಕಡೆ ಇರಾನ್ದು ಕಂಡೀಷನ್ಸ್ ಇದೆ. ಎರಡೂ ದೇಶಗಳ ಕಂಡೀಷನ್ಸ್ ತದ್ವಿರುದ್ಧವಾಗಿದೆ. ಹಾಗಾಗಿ ನೆಗೋಷಿಯೇಷನ್ಸ್ ಆಗುತ್ತಾ ಅಂತ? ಅಲ್ಲ, ನೆಗೋಷಿಯೇಷನ್ಸ್ ಆಗ್ಬೇಕಂದ್ರೆ, ಈಗ ಒಂದು ದೇಶದ ಮೇಲೆ ನೀವು 47 ಇಯರ್ಸ್ ಎಕನಾಮಿಕ್ ಸ್ಯಾಂಕ್ಷನ್ಸ್ ಮಾಡಿದ್ವಿ. ಆ ದೇಶದ ಗತಿ ಏನು, ಆ ದೇಶದ ಜನರು ಏನಂತಂದ್ರೆ, ಒಂದು ಬ್ರೆಡ್ ಸಲುವಾಗಿ ಓಡಾಡಂಗೆ ಮಾಡಿದ್ರಿ ನೀವು. ಸೊ ದ ಪಬ್ಲಿಕ್ ಹ್ಯಾಸ್ ಸಫರ್ಡ್ ಆನ್ ಆಕ್ಷನ್ ಆಫ್ ಅಮೇರಿಕಾ. ಎಕನಾಮಿಕಲಿ ಕೊಲಾಪ್ಸ್ ಆಗ್ಯಾರ. ಅವ್ರದ್ದು ಏನಂತಂದ್ರೆ, ಇಷ್ಟೆಲ್ಲ ಮಿಸೈಲು ಅವರು ಒಂದೇ ಒಂದು ಏನಪ್ಪ ಅಂದರೆ ಡೆವಲಪ್ಮೆಂಟ್ ಮಾಡಿದ್ದವರು ಇದೇನಪ್ಪ ಅಂದರೆ ಡ್ರೋನ್ಸು ಮತ್ತು ಮಿಸೈಲ್ಸು. ನಮ್ಮ ದೇಶನ ಅಸ್ತಿತ್ವವಾಗಿ ಉಳಿಬೇಕಂತಂದ್ರೆ ಮಿಲಿಟರಿ ಪವರ್ ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿದ್ದಾರೆ ಅವರು.
ಬಟ್ ಹಿಂದೆ ಸುಯೇಜ್ ಕೆನಲ್ ಆಗಲಿ ಪನಾಮ್ ಕೆನಲ್ ಆಗಲಿ ಕೆಲವರು ಕಂಟ್ರೋಲ್ ಮಾಡ್ತಿದ್ದರು, ಆ ಟೋಲನ್ನು ವಸೂಲು ಮಾಡ್ತಾ ಇದ್ದರು. ಈಗ ಟೋಲ್ ವಸೂಲು ಮಾಡದೇ ಇದ್ದರೆ ಇರಾನ್ ರೀಬಿಲ್ಡ್ ಹೆಂಗೆ ಮಾಡ್ತದೆ? ಎರಡು ಕಂಡೀಷನ್ ಅಮೆರಿಕ ಯಾವುದಾದ್ರೂ ಒಂದು ಕಂಡೀಷನ್ಗೆ ಒಪ್ಕೋಬೇಕು. ಏನಂತಂದ್ರೆ ಓಕೆ, ಹಾರ್ಮೋಸ್ದಲ್ಲಿ ಟೋಲ್ ಕಲೆಕ್ಟ್ ಮಾಡಬೇಡ್ರಿ, ಬಟ್ ಯು ಗಿವ್ ದ ಕಾಸ್ಟ್ ಆಫ್ ದ ಡ್ಯಾಮೇಜ್. ನೀವು ಏನೇನು ಡಿಸ್ಟ್ರಾಯ್ ಮಾಡಿದ್ರಲ್ಲ, ಇಟ್ ಈಸ್ ಒನ್ ಆಫ್ ದ ಪ್ರೀ ಕಂಡೀಷನ್ಸ್ ಇರಾನ್ ಇಟ್ಟದ್ದು. ನಾವು ಯುದ್ಧ ಅಂತ ಸ್ಟಾರ್ಟ್ ಮಾಡಿಲ್ಲ, ಯುದ್ಧ ನೀವು ಸ್ಟಾರ್ಟ್ ಮಾಡಿದ್ದೀರಿ. ಆ ಕಾನ್ಸಿಕ್ವೆನ್ಸಸ್ ಇಂದ ನಮ್ದು ಏನು ಎಕನಾಮಿಕ್ ಡ್ಯಾಮೇಜ್ ಆಗಲಿ ಮಿಲಿಟರಿ ಡ್ಯಾಮೇಜ್ ಆಗಲಿ ಅದನ್ನು ಫುಲ್ಫಿಲ್ ಮಾಡಬೇಕಂತ ಅಮೆರಿಕ ಒಪ್ಪಿದರೆ ಹಾರ್ಮುಜ್ದಲ್ಲಿ ಟೋಲ್ ಕಲೆಕ್ಷನ್ ಆಗೋದಿಲ್ಲ. ಒಂದು ವೇಳೆ ಇವರು ಒಪ್ಪದೇ ಇದ್ದರೆ ನಾನು ಈಗ ಎಕನಾಮಿಕಲಿ ಹೆಂಗ್ ಸಸ್ಟೈನ್ ಆಗಲಿ ಒಂದು ಪ್ರಶ್ನೆ ಬರ್ತದೆ. ಈ ಯುದ್ಧದಿಂದ ಈ ಬಿಗ್ಗೆಸ್ಟ್ ಬೆನಿಫಿಷರಿ ಏನಂತಂದ್ರೆ ರಷ್ಯಾ. ಈಗ ರಷ್ಯಾದ ಆಯಿಲ್ ಕೂಡ ಮಾರಾಟ ಆಗ್ತಾ ಇದೆ, ಸ್ಯಾಂಕ್ಷನ್ ಲಿಫ್ಟ್ ಆಗಿದೆ. ಆಮೇಲೆ ನಾಳೆ ಇರಾನ್ ಏನಾದರೂ, ಇರಾನ್ದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಶಕ್ತಿ ಏನಪ್ಪ ಅಂದ್ರೆ ಆಯಿಲ್ ಒಂದೇ ಎಕನಾಮಿ, ಅದನ್ನು ಫುಲ್ ಸ್ಯಾಂಕ್ಷನ್ ಮಾಡಿಕೊಂಡು ಇರಾನ್ದಿಂದ ಯಾರು ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ ಅವ್ರದ್ದು ಎಕನಾಮಿಕ್ ಸಿಚುವೇಶನ್ ಭಾಳಷ್ಟು ಕೆಳಗೆ ಹೋಗಿದೆ. ಈಗ ಏನಪ್ಪ ಅಂದರೆ ಮಿಲಿಟ್ರಿ ಪವರ್ದಿಂದ ದೇ ಹ್ಯಾವ್ ಶೋನ್ ಏನಂತಂದ್ರೆ ನಾಟ್ ಓನ್ಲಿ ಮಿಡ್ಲ್ ಈಸ್ಟ್ದಲ್ಲಿ ಏನಂತಂದ್ರೆ ಒಂದಿಷ್ಟು ಸುಪ್ರಮಸಿ ಬೆಳೀತದೆ, ಇವನ್ ಅಮೇರಿಕದು ಎಸ್ ಅ ಸೂಪರ್ ಪವರ್ ಅಂತ ಉಳ್ಕೊಳ್ಳೋದನ್ನು ಕಷ್ಟ. ಯಾಕಂದರೆ ನಾಟ್ ಓನ್ಲಿ ದೇರ್ ಕಂಟ್ರೀಸ್ ಪ್ರೆಸ್ಟೀಜು, ಅವ್ರು ಮಾಡಿದಂಥ ಎಕ್ವಿಪ್ಮೆಂಟ್ ಅವ್ರದ್ದು ಏನಂತಂದ್ರೆ F-15, F-35 ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವಿಮಾನ. ಕಂಪ್ಲೀಟ್ ಏರ್ ಸುಪೀರಿಯಾರಿಟಿ ಇದೆ, ಏರ್ ಸುಪ್ರಿಮಿಸಿ ಇದ್ದಂತ ಇದ್ದು ಇದುವರೆಗೆ 12 ಏರ್ಕ್ರಾಫ್ಟ್, ಬೆಸ್ಟ್ ಆಫ್ ದ ಏರ್ಕ್ರಾಫ್ಟ್ಸ್ ಅವ್ರದ್ದು ಏನಿದೆ, ಆಲ್ ಟ್ಯಾಂಕರ್ ಇರ್ಬೋದು, ಅವ್ಯಾಕ್ಸ್ ಇರ್ಬೋದು, F-15, F-35, ಆಮೇಲೆ ಬ್ಲ್ಯಾಕ್ ಹಾಕ್, C-130. ಸೊ ಇವೆಲ್ಲ ಏರ್ಕ್ರಾಫ್ಟ್ ಹಿಡಿದ್ರೆ ಪ್ರತಿಯೊಂದರ ಎಲ್ಲ ಕೆಟಗರಿದಲ್ಲಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಲಿ ಹೆಲಿಕಾಪ್ಟರ್ ಆಗಲಿ ಹೆಂಗೆ ಹೊಡೆದಿದ್ದಾರೆ ಅಂದರೆ ನಾಳೆ ನಿಮ್ಮ ಆರ್ಮ್ಸ್ ಮಾರ್ಕೆಟ್ ಹೆಂಗೆ ಬೆಳೀತದೆ ಅದಕ್ಕೊಂದು ಕ್ರೆಡಿಬಿಲಿಟಿ ಧಕ್ಕೆ ಬಂತದು. F-35 ಹೊಡೆದು ಹಾಕಿದ್ದಾರೆ ಅಂತಂದರೆ ಆಮೇಲೆ ಅವ್ರದ್ದು 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದ್ದು, ಯಾವುದು USS ಅಬ್ರಾಹಂ ಲಿಂಕನ್ ಮತ್ತು USS ಜೆರಾಲ್ಡ್ ಫೋರ್ಡ್. ಇವು 2 ಯುದ್ಧದಲ್ಲಿ ಯೂಸೇ ಆಗಿಲ್ಲ. ಅಲ್ಲಿ ಬಂದ ನಂತರ ಅವರಿಗೆ ಸ್ವಲ್ಪ ಒಂದು ಸ್ಕೇರಿ ಸಿಚುವೇಶನ್ ಡೆವಲಪ್ ಆದ್ಕೊಳ್ಳಿ ಬೈ ಚಾನ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರೇ ಮುಳುಗಿಸ್ಬಿಟ್ರೆ ಇರಾನ್ದವ್ರು ಅಂತಂದ್ರೆ ಮುಖಭಂಗ ಆಗ್ತದೆ. ಅದ್ರ ಸಲುವಾಗಿಯೇ ಅದನ್ನು ಆಲ್ಮೋಸ್ಟ್ ಔಟ್ ಆಫ್ ಇರಾನ್ಸ್ ಮಿಸೈಲ್ ರೇಂಜ್ದಲ್ಲಿ ಅದನ್ನು ತಗೊಂಡೋಗಿ ನಿಲ್ಲಿಸಿದ್ದಾರೆ. ಅಥವಾ ಇರಾನ್ ಕ್ಲೇಮ್ ಮಾಡೋದೇನಂತಂದ್ರೆ ಒಂದು 3 ಮಿಸೈಲ್ ಮಾತ್ರ ಲ್ಯಾಂಡ್ ಆಗಿವೆ ಅದರ ಮೇಲೆ ಅಂತ ಕರೆಕ್ಟ್ ಬಿಲ್ಕುಲ್ ಮಾಡಿದೆ. ಅದ್ರ ಸಲುವಾಗಿ ಅವ್ರದ್ದು ಕಾನ್ಫಿಡೆನ್ಸ್ ಇದೆ. ಒಬ್ಬ ಮನುಷ್ಯ ಸಾಯ್ಲಿಕ್ಕೆ ತಯಾರಿದ್ದಾಗ ಅಂತ ಮನುಷ್ಯನ ಹೆದರ್ಸಕ್ ಆಗೋದಿಲ್ಲ. ಇರಾನ್ ಏನಪ್ಪ ಅಂದ್ರೆ ಡೂ ಆರ್ ಡೈ ಆಗುತ್ತೆ. ಯು ಆರ್ ರೈಟ್. ಥ್ಯಾಂಕ್ ಯು ನಾಯಕ್ ಸರ್, ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ರಿ, ಧನ್ಯವಾದ. ಹಲವಾರು ವಿಚಾರಗಳು ಹೇಳ್ಕೊಟ್ರಿ. ಒಟ್ಟಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇರ್ತಕ್ಕಂಥದ್ದು, ಅಮೆರಿಕ ಹೇಳ್ಕೊಬೋದು ನಾವು ಇರಾನನ್ನು ಹೊಡೆದಾಕ್ಬಿಟ್ಟಿದ್ದೀವಿ, ಅಲ್ಲಿ ಹೊಡೆಯೋಕೆ ಇನ್ನೇನೂ ಬಾಕಿ ಇಲ್ಲ ಅಂತ. ಹಂಗಲ್ಲ, ಈ ಅಮೆರಿಕಾದ ಗರ್ವಭಂಗವನ್ನು ಇರಾನ್ ಮಾಡಿದೆ ಈ ಯುದ್ಧದಲ್ಲಿ. ಮುಂದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.